ಚಿನ್ನದ ಬೆಲೆ 10 ಗ್ರಾಮ್ಗೆ 3 ಲಕ್ಷ ಮುಟ್ಟೋ ಸಾಧ್ಯತೆ ಇದೆಯಾ? ಭಾರತದಲ್ಲಿ ಅಕ್ಟೋಬರ್ನಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 1,28,000 ರೂಪಾಯಿಯನ್ನು ಮುಟ್ಟಿದೆ. ಇದು ಸಾರ್ವಕಾಲಿಕ ದಾಖಲೆ. ಚಿನ್ನದ ಬೆಲೆ ಇಷ್ಟೊಂದು ಜಾಸ್ತಿ ಆಗಿರೋದ್ರಿಂದ ಹೂಡಿಕೆದಾರರಿಗೆ 10 ಗ್ರಾಮ್ ಚಿನ್ನದ ಬೆಲೆ 3 ಲಕ್ಷಕ್ಕೆ ತಲುಪಿಬಿಡುತ್ತಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಈ ಪ್ರಶ್ನೆಗೆ ಉತ್ತರ ಹುಡುಕೋಕ್ಕೆ ನಾವು ಗೋಲ್ಡ್ಮನ್ ಸ್ಯಾಕ್ಸ್ ರಿಪೋರ್ಟ್ ಮತ್ತು ಫಿನಾನ್ಸ್ ಎಕ್ಸ್ಪರ್ಟ್ಗಳ ರಿಪೋರ್ಟ್ ಮತ್ತು ಹಿಸ್ಟಾರಿಕಲ್ ಡೇಟಾವನ್ನು ಸ್ಟಡಿ ಮಾಡಿ ಒಂದು ಮುನ್ನೋಟವನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಆ ವಿಡಿಯೋ ಮೂಲಕ ಚಿನ್ನದ ಬೆಲೆ ಏನಾಗಬಹುದು ಎಂಬ ಅಂದಾಜು ನಿಮಗೆ ಪಕ್ಕಾ ಸಿಗುತ್ತೆ ಅನ್ನೋದು ನಾನು ನಿಮಗೆ ಕೊಡುವಂಥ ಭರವಸೆ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಏರ್ತಾನೆ ಇದೆ. ಇದೀಗ ಸಾರ್ವಕಾಲಿಕ ದಾಖಲೆ ಕೂಡ ಬರೆದಿದೆ. ಈಗ ಎಲ್ಲರ ಮುಂದೆ ಇರುವಂತ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, 10 ಗ್ರಾಮ್ ಚಿನ್ನದ ಬೆಲೆ 3 ಲಕ್ಷಕ್ಕೆ ರೀಚ್ ಆಗುತ್ತಾ ಅಂತ. ಇದರ ನಡುವೆ ಚರ್ಚೆಗಳು ಶುರುವಾಗಿದೆ. ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೆಯೇ ಬಾಸ್ವಾಲ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಮತ್ತೆ ಯಾಕೆ ಅವರನ್ನು ವೆಲ್ಕಮ್ ಮಾಡ್ತೀನಿ. ಅವ್ರ ಜೊತೆಗೆ ಚಿನ್ನದ ಬಗ್ಗೆ ಮಾತಾಡ್ತಾ ಹೋಗೋಣ. ಶರತ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಶರತ್ ಅವರೇ, ಡೇಟಾ ಪ್ರಕಾರ 2020ರ ನಂತರ ಚಿನ್ನದ ಬೆಲೆ ಏರ್ತಾನೆ ಸಾಗ್ತಾ ಇದೆ. ಈಗ ಸಾರ್ವಕಾಲಿಕ ದಾಖಲೆ ಬರೆದಿದೆ. ಈಗ ಬಹಳಷ್ಟು ಜನ ಕೇಳುವಂತ ಒಂದೇ ಪ್ರಶ್ನೆ, 10 ಗ್ರಾಮ್ ಚಿನ್ನದ ಬೆಲೆ 3 ಲಕ್ಷಕ್ಕೆ ರೀಚ್ ಆಗುತ್ತಾ ಅಂತ. ಏನ್ ಹೇಳ್ತೀರಿ? ಯಾವ ರೀತಿ ಇದನ್ನ ವಿಶ್ಲೇಷಣೆ ಮಾಡ್ತೀರಿ ಅಂತ? ಈಗ ನೋಡಿ ಶೇಷ, ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಮನಗಾಣಬೇಕಾದ್ರೆ ಹಿಂದೆ ಏನಾಗಿದೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಈಗ ನೋಡಿ, ಅಕ್ಟೋಬರ್ 2025ರಲ್ಲಿ 24 ಕ್ಯಾರೆಟ್ ಚಿನ್ನ, 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 1,28,000 ರೂಪಾಯಿಗೆ ತಲುಪಿದೆ. ಇದು ಸಾರ್ವಕಾಲಿಕ ದಾಖಲೆ. ಚಿನ್ನ ಇಲ್ಲಿವರೆಗೆ ಕಂಡಿರುವಂಥ ಗರಿಷ್ಠ ಬೆಲೆ ಏರಿಕೆ ಭಾರತದಲ್ಲಿ ಇದು ಅಕ್ಟೋಬರ್ 2025ರಲ್ಲಿ ಆಗಿದೆ. ಹೀಗಿರುವಾಗ ಮುಂದೆ 3 ಲಕ್ಷಕ್ಕೆ ಮುಟ್ಟುತ್ತಾ, ಸಮೀಪದಲ್ಲೇ ಮುಟ್ಟುತ್ತಾ, 3 ಲಕ್ಷ ಮುಟ್ಟೋ ಸಾಧ್ಯತೆ ಇಲ್ವಾ, ಅಥವಾ 3 ಲಕ್ಷ ಯಾವಾಗ ಮುಟ್ಟಬಹುದು, ಈ ರೀತಿಯ ಪ್ರಶ್ನೆಗಳನ್ನ ಜನರು ಕೇಳ್ತಿದ್ದಾರೆ. ಸಹಜವಾಗೇನೆ ಒಂದು ಕಮಾಡಿಟಿಯ ಬೆಲೆ ಅಂದ್ರೆ ಚಿನ್ನದ ಬೆಲೆ ಗಣನೀಯವಾಗಿ ಏರಿಕೆ ಆಗ್ತಿರೋದ್ರಿಂದ ಚಿನ್ನದ ಬೆಲೆ ಹೀಗಾಗ್ಬಿಡ್ಬೋದಾ ಹಾಗಾಗ್ಬಿಡ್ಬೋದಾ ಅನ್ನೋ ಸುತ್ತ ವಿಶ್ಲೇಷಣೆಗಳು ಶುರುವಾಗಿದ್ದಾವೆ. ನಾವಿದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಡೇಟಾವನ್ನ, ಒಂದಿಷ್ಟು ಹಿಸ್ಟಾರಿಕಲ್ ಸ್ಟಡಿಯನ್ನ ಮಾಡಬೇಕಾಗುತ್ತೆ. ಅದ್ರ ಪ್ರಕಾರ ನಾವೀಗೇನ್ ಮಾಡಬೇಕು, ಕಳೆದ ಒಂದು 5-6 ದಶಕದಲ್ಲಿ ಚಿನ್ನದ ಬೆಲೆ ಹೇಗೆ ಏರಿಕೆ ಆಗಿದೆ ಅನ್ನೋದನ್ನ ನೋಡಬೇಕು. ಮತ್ತೆ ಗೋಲ್ಡ್ಮನ್ ಸ್ಯಾಕ್ಸ್ ತರದ ಕಂಪನಿಗಳಿದಾವೆ, ಈ ಅನಾಲಿಸಿಸ್ ಅನ್ನ ಮಾಡುವಂಥದ್ದು, ಈ ಎಕನಾಮಿಕ್ ಅನಾಲಿಸಿಸ್ ಅನ್ನ ಮಾಡುವಂಥ ಕಂಪನಿಗಳು, ಮತ್ತೆ ಬೇರೆ ಬೇರೆ ಕಮಾಡಿಟಿಗಳ ಬೆಲೆ ಏನಾಗುತ್ತೆ ಅಂತ ಹೇಳುವಂಥ ಕಂಪನಿಗಳು. ಈ ಗೋಲ್ಡ್ಮನ್ ಸ್ಯಾಕ್ಸ್ ರಿಪೋರ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋದಿರ್ಬೋದು. ಮತ್ತೆ ಎಕನಾಮಿಕ್ ಕಂಡೀಷನ್ಸ್, ಆರ್ಥಿಕ ಸ್ಥಿತಿಗತಿಗಳು ಹೇಗಿದೆ ಅನ್ನೋದನ್ನ ನೋಡೋದಿರ್ಬೋದು. ಇದೆಲ್ಲವನ್ನ ನೋಡಿ ಒಂದು ತುಲನೆ ಮಾಡಿ ನಂತರ ಚಿನ್ನದ ಬೆಲೆ ಏನಾಗಬಹುದು ಅನ್ನೋ ಒಂದು ಮುನ್ನೋಟವನ್ನ ಕೊಡಬಹುದು. ಹೀಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮತ್ತೆ ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ಈಗ ಚಿನ್ನದ ಬೆಲೆ ಐತಿಹಾಸಿಕವಾಗಿ ಹೇಗೆ ಏರಿಳಿತ ಅಥವಾ ಏರಿಕೆಯನ್ನ ಕಂಡಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಈ ಡೇಟಾವನ್ನ ನಾವು ಬ್ಯಾಂಕ್ ಬಜಾರ್ ಮತ್ತು ಫೋರ್ಬ್ಸ್ ಇಂಡಿಯಾ ಪ್ಲಾಟ್ಫಾರ್ಮ್ ಇಂದ ತಗೊಂಡಿದ್ವಿ. 1964ರಲ್ಲಿ 10 ಗ್ರಾಮ್ ಚಿನ್ನದ ಬೆಲೆ 63 ರೂಪಾಯಿ, 1980ರಲ್ಲಿ 10 ಗ್ರಾಮ್ ಚಿನ್ನದ ಬೆಲೆ 1,800 ರೂಪಾಯಿ, 1990ರಲ್ಲಿ 10 ಗ್ರಾಮ್ ಚಿನ್ನದ ಬೆಲೆ 3,200 ರೂಪಾಯಿ, 2000ನೇ ಇಸ್ವಿಯಲ್ಲಿ 10 ಗ್ರಾಮ್ ಚಿನ್ನದ ಬೆಲೆ 4,400 ರೂಪಾಯಿ, 2010ರಲ್ಲಿ 18,500 ರೂಪಾಯಿ, 2020ರಲ್ಲಿ 48,651 ರೂಪಾಯಿ 10 ಗ್ರಾಮ್ ಚಿನ್ನಕ್ಕೆ. ಈಗ ನೋಡಿ, 2025ರಲ್ಲಿ 1,28,890 ರೂಪಾಯಿ. ಇದು 10 ಗ್ರಾಮ್ ಚಿನ್ನಕ್ಕೆ 2025ರಲ್ಲಿ ಇರುವಂತಹ ಬೆಲೆ. ಇದರ ಆಸ್ಪಾಸಲ್ಲಿ ವ್ಯತ್ಯಾಸ ಆಗುತ್ತೆ. ಬಟ್ ನಾವು ಇಲ್ಲಿ ಸ್ಟಡಿ ಪರ್ಪಸ್ಗೆ ಈ ಬ್ಯಾಂಕ್ ಬಜಾರ್ ಮತ್ತು ಫೋರ್ಬ್ಸ್ ಇಂಡಿಯಾ ಡೇಟಾವನ್ನ ಇಲ್ಲಿ ಬೇಸ್ ಆಗಿ ಇಟ್ಕೊಂಡು ಹೇಳ್ತಿದ್ದೀವಿ. ಅಂದ್ರೆ ಈ ಹಿಸ್ಟಾರಿಕಲ್ ಡೇಟಾವನ್ನ ನೋಡಿದ್ರೆ ಕಳೆದ 6 ದಶಕಗಳಲ್ಲಿ ವಾರ್ಷಿಕ ಸರಾಸರಿ ಆನ್ಯುವಲ್ ಆವರೇಜ್ 12ರಿಂದ 13% ದರದಲ್ಲಿ ಗಳಿಕೆಯನ್ನ ಚಿನ್ನದ ಬೆಲೆ ಕೊಟ್ಟಿದೆ, ಅಥವಾ 12ರಿಂದ 13% ಬೆಲೆ ಏರಿಕೆಯನ್ನ ಚಿನ್ನ ಕಂಡಿದೆ.
ಹಣದುಬ್ಬರ ಅಂದರೆ ಬೆಲೆ ಏರಿಕೆ ಆಗಿದೆ, ರೂಪಾಯಿ ಮೌಲ್ಯ ಕುಸಿತ ಆಗಿದೆ ಮತ್ತು ಹೂಡಿಕೆದಾರರ ಬೇಡಿಕೆ ಜಾಸ್ತಿ ಆಗಿದೆ. ಆ ಕಾರಣಕ್ಕೆ ಚಿನ್ನದ ಬೆಲೆ ಮೇಲೆ ಹೋಗ್ತಾನೆ ಇದೆ. ಎಸ್, ಭಾರತದಲ್ಲಿ ಚಿನ್ನದ ಬೆಲೆಯ ಏರಿಳಿತ ಹೇಗೆ ಅಂತ ಹೇಳುವಂಥದ್ದನ್ನ ಹಿಸ್ಟ್ರಿಯನ್ನು ನಾವು ನೋಡಿದ್ವಿ, ಡೇಟಾವನ್ನ ಜನರ ಮುಂದೆ ಇಟ್ಟಾಯಿತು. ಈಗ ಬೇರೆ ಬೇರೆ ಸಂಸ್ಥೆಗಳು ಚಿನ್ನದ ಬೆಲೆ 3 ಲಕ್ಷಕ್ಕೆ ರೀಚ್ ಆಗ್ಬೋದು ಅಥವಾ ಗಡಿ ದಾಟುತ್ತಾ ಅಂತ ಹೇಳೋದ್ರ ಬಗ್ಗೆ ಅವರ ಅನಾಲಿಸಿಸ್ಗಳು ಏನು ಹೇಳ್ತವೆ ಅಂತ. ಈಗ ನೋಡಿ, ಗೋಲ್ಡ್ಮನ್ ಸ್ಯಾಕ್ಸ್ 2025 ರಿಪೋರ್ಟ್ ಪ್ರಕಾರ 2026 ಡಿಸೆಂಬರ್ ವೇಳೆಗೆ ಚಿನ್ನದ ಬೆಲೆ 23% ಜಾಸ್ತಿ ಆಗುತ್ತೆ ಅಂತೇಳಿ ಅವರು ಪ್ರಿಡಿಕ್ಷನ್ ಅನ್ನ ಮಾಡಿದ್ದಾರೆ. 10 ಗ್ರಾಮ್ ಚಿನ್ನದ ಬೆಲೆ 1,38,500 ರೂಪಾಯಿಗೆ ತಲುಪುತ್ತೆ ಅನ್ನೋದು ಅವರ ಎಸ್ಟಿಮೇಷನ್. ಏನಕ್ಕೆ ಇದಾಗುತ್ತೆ ಅಂತೇಳಿ ಅವ್ರು ಎಸ್ಟಿಮೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವರ ಅನಾಲಿಸಿಸ್ ಏನು ಅಂತ ಹೇಳಿದ್ರೆ, ಕೇಂದ್ರೀಯ ಬ್ಯಾಂಕ್ಗಳು ಚಿನ್ನವನ್ನ ಖರೀದಿಸ್ತಾ ಇದ್ದಾವೆ. ಅಂದ್ರೆ ವಿವಿಧ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳೇನಿದಾವೆ ಅವು ಚಿನ್ನದ ಡೆಪಾಸಿಟ್ ಅನ್ನು ಇಟ್ಕೊಳ್ತಾ ಇದ್ದಾವೆ ಆಸ್ ಅ ಸೇಫ್ಟಿ ನೆಟ್. ಮತ್ತೆ ಬೆಲೆ ಏರಿಕೆ ತುಂಬಾ ಜಾಸ್ತಿ ಆಗ್ತಿರೋದ್ರಿಂದ ಹಣದುಬ್ಬರದ ಬಗ್ಗೆ ಆತಂಕ ಇದೆ. ಈಗ ನೋಡಿ, ಬೇರೆ ಬೇರೆ ದೇಶಗಳಿಗೆ ಈ ಅಮೆರಿಕನ್ ಡಾಲರ್ ಮೇಲೆ ಅವಲಂಬನೆ ಕಡಿಮೆ ಆಗಬೇಕು ಅನ್ನೋ ಕಾರಣಕ್ಕೆ ಚಿನ್ನದ ಮೇಲೆ ಆ ದೇಶಗಳು ಹೂಡಿಕೆಯನ್ನ ಮಾಡ್ತಿದ್ದಾವೆ. ಆ ಕಾರಣಕ್ಕೆ ಚಿನ್ನದ ಬೆಲೆ ಏರಿಕೆ ಆಗಬಹುದು ಈ ಲೆವೆಲ್ ಅಲ್ಲಿ ಅಂತ ಹೇಳಿ ಗೋಲ್ಡ್ಮನ್ ಸ್ಯಾಕ್ಸ್ ರಿಪೋರ್ಟ್ ಹೇಳ್ತಿದೆ. ಅಂದ್ರೆ ಮಧ್ಯಮ ಗತಿಯಲ್ಲಿ ಒಂದು ಮಿಡಲ್ ಫೇಸ್ ಅಲ್ಲಿ ಚಿನ್ನದ ಬೆಲೆ ಏರಿಕೆ ಆಗುತ್ತೆ, ಆದ್ರೆ ಯಥೇಚ್ಛವಾಗಿ ಏರಿಕೆ ಆಗಲ್ಲ, ಸಡನ್ ಆಗಿ ಹೋಗಲ್ಲ, ಸ್ಥಿರವಾಗಿ ಏರಿಕೆ ಆಗುತ್ತೆ ಅನ್ನೋ ಒಂದು ಸೂಚನೆಯನ್ನ ಇದು ಹೇಳ್ತಾ ಇದೆ. ಇನ್ನು ಜಾಗತಿಕ ಮತ್ತು ದೇಶೀಯ ಬೇರೆ ಬೇರೆ ಸಂಸ್ಥೆಗಳು ಏನ್ ಹೇಳ್ತಿದ್ದಾವೆ ಅಂತ ನೋಡ್ಬಿಡೋಣ. ಈಗ ನೋಡಿ, ಬ್ಯಾಂಕ್ ಆಫ್ ಅಮೆರಿಕಾ ಏನ್ ಹೇಳ್ತಿದ್ಯಪ್ಪ ಅಂತ ಹೇಳಿದ್ರೆ, 2026 ವೇಳೆಗೆ 10 ಗ್ರಾಮ್ ಚಿನ್ನ 1.42 ಲಕ್ಷ ಅಂದ್ರೆ 1,42,000 ರೂಪಾಯಿ ಆಗಬಹುದು ಅಂತ ಊಹೆಯನ್ನ ಮಾಡಿದೆ ಬ್ಯಾಂಕ್ ಆಫ್ ಅಮೆರಿಕಾ. ಮತ್ತೆ ಸ್ವತಂತ್ರ ವಿಶ್ಲೇಷಕರು, ಯಾರಪ್ಪ ಈ ಸ್ವತಂತ್ರ ವಿಶ್ಲೇಷಕರು ಅಂತೇಳಿ ನಾವು ತೆಗೆದುಕೊಂಡ್ರೆ, ಬಜಾಜ್ ಫಿನ್ಸರ್ವ್ ಮತ್ತೆ ರುಪೀಜಿ ಅಂತೇಳಿ ಒಂದು ಪ್ಲಾಟ್ಫಾರ್ಮ್ ಇದೆ. ಅವರು ಏನನ್ನ ಅಂದಾಜು ಮಾಡಿದ್ದಾರೆ ಅಂತ ಹೇಳಿದ್ರೆ, ಹಣದುಬ್ಬರ ಇದೇ ರೀತಿಯಲ್ಲಿ ಅಂದ್ರೆ ಇನ್ಫ್ಲೇಷನ್ ಇದೇ ರೀತಿಯಲ್ಲಿ ಹೆಚ್ಚಾಗೇ ಇದ್ರೆ 10 ಗ್ರಾಮ್ ಚಿನ್ನದ ಬೆಲೆ 1,55,000 ರೂಪಾಯಿವರೆಗೆ ಹೋಗಬಹುದು ಅನ್ನೋ ಎಸ್ಟಿಮೇಷನ್ ಅನ್ನ ಅವರು ಹೇಳ್ತಾ ಇದ್ದಾರೆ. ಓಕೆ ಶರತ್ ಅವರೇ, ಚಿನ್ನದ ಬೆಲೆಯ ಬಗ್ಗೆ ಮತ್ತಷ್ಟು ಮಾತಾಡೋಣ. ಆದರೆ ಅದಕ್ಕಿಂತ ಮುಂಚೆ ಅಂದ್ರೆ ನಾವು ಹೂಡಿಕೆಯನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಮ್ಮ ಸೇಫ್ಟಿಯನ್ನು ನಾವು ನೋಡ್ಕೊಳ್ಬೇಕಲ್ಲ, ಅದು ಹೆಂಗೆ ಅಂತ. ಈಗ ನೋಡಿ, ಯಾವುದೇ ವ್ಯಕ್ತಿ ಫಿನಾನ್ಷಿಯಲ್ ಪ್ಲಾನಿಂಗ್ ನಲ್ಲಿ ಹೂಡಿಕೆಗಿಂತ ಮುಂಚೆ ಸೇಫ್ಟಿ ನೆಟ್ ಅನ್ನು ನೋಡ್ಕೋಬೇಕು. ಇದು ಪರ್ಸನಲ್ ಫಿನಾನ್ಸ್ ಎಜುಕೇಶನ್ ನ ಫೌಂಡೇಶನ್. ಇದು ಏನಪ್ಪಾ ಅಂತ ಹೇಳಿದ್ರೆ, ನಾವೀಗ ಹೂಡಿಕೆ ಮಾಡ್ಲಿಕ್ಕೆ ಹೋಗ್ತೀವಿ, ಏನೋ ಸಮಸ್ಯೆ ಆಗುತ್ತೆ, ಮನೇಲಿ ಏನೋ ತುರ್ತು ಬರುತ್ತೆ, ನಮ್ಮ ಹತ್ರ ಅದಕ್ಕೆ ಬ್ಯಾಕಪ್ ಇಲ್ಲ ಅಂತ ಹೇಳಿದ್ರೆ ನಾವು ಹೂಡಿಕೆ ಮಾಡಿರುವ ದುಡ್ಡನ್ನ ವಾಪಸ್ ಬಿಡಿಸ್ಕೊಳ್ಳಿಕ್ಕೆ ಹೋಗ್ತೀವಿ. ಅದಕ್ಕೆ ಏನಪ್ಪಾ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈಗ ನೋಡಿ, ಸೇಫ್ಟಿ ನೆಟ್ ಅಂದ್ರೆ ಏನು? ಮೊದಲನೇದಾಗಿ ನಮಗೆ ಜೀವ ವಿಮೆ ಇರಬೇಕು, ಲೈಫ್ ಇನ್ಶೂರೆನ್ಸ್ ಬಹಳ ಮುಖ್ಯ. ಏನಪ್ಪ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಯಾವ ಲೈಫ್ ಇನ್ಶೂರೆನ್ಸ್ ತಗೋಬೇಕು ಅಂತ ಹೇಳಿದ್ರೆ, ಟರ್ಮ್ ಲೈಫ್ ಇನ್ಶೂರೆನ್ಸ್ ತುಂಬಾ ಮುಖ್ಯ. ಏನಿದು ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ, ಈಗ ನೋಡಿ, ಒಬ್ಬ ಮನೆಯ ಯಜಮಾನ ಅಥವಾ ಯಜಮಾನಿ ಆ ಕುಟುಂಬಕ್ಕೆ ಆಧಾರವಾಗಿ ದುಡಿತಿರ್ತಾರೆ. ತಿಂಗಳಿಗೆ 30,000ನೋ 50,000ನೋ 1,00,000ನೋ 75,000ನೋ ತರ್ತಿರ್ತಾರೆ ಸಂಬಳದ ರೂಪದಲ್ಲಿ ಅಥವಾ ಬೇರೆ ಯಾವುದೋ ಬಿಸ್ನೆಸ್ ಇನ್ಕಮ್ ರೂಪದಲ್ಲಿ. ನಾಳೆ ದಿವಸ ವ್ಯಕ್ತಿಗಳಿಗೆ ಜೀವಕ್ಕೆ ಹಾನಿ ಆದ್ರೆ ಆ ಕುಟುಂಬಕ್ಕೆ ದಿಕ್ಕು ಯಾರು? ಆ ಕುಟುಂಬದಲ್ಲಿ ಮಾಡಿರುವಂತ ಸಾಲಗಳನ್ನು ತೀರ್ಸೋರು ಯಾರು? ಅವರ ಮಕ್ಕಳ ಎಜುಕೇಶನ್ ನೋಡೋರು ಯಾರು? ಅವರ ತಂದೆ ತಾಯಿಯ ಒಳ್ಳೇದು ಕೆಟ್ಟದನ್ನು ನೋಡುವಂಥದ್ದು ಯಾರು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಟರ್ಮ್ ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸ್ ಅನ್ನೋದು ತುಂಬಾ ರಿಕ್ವೈರ್ಮೆಂಟ್ ಇರುವಂತ ಪ್ರಾಡಕ್ಟ್. ಇದರಲ್ಲಿ ಕಾಂಪ್ರಮೈಸೇ ಮಾಡ್ಕೋಬಾರ್ದು. ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಅದು ನಿಮ್ಮ ಕುಟುಂಬಕ್ಕೆ ನಿಮ್ಮ ಅನುಪಸ್ಥಿತಿಯಲ್ಲಿ ಅದು ಫಿನಾನ್ಷಿಯಲ್ ಫೌಂಡೇಶನ್ ಅನ್ನು ಒದಗಿಸುತ್ತೆ, ನಿಮ್ಮ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತೆ. ದಯವಿಟ್ಟು ಅದನ್ನು ತಗೊಳ್ಳಿ. ಈಗ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಒಂದು ಲಿಂಕ್ ಕೊಟ್ಟಿದ್ದೀವಿ, ಆ ಲಿಂಕ್ ಅನ್ನ ಬಳಸಿ ನೀವು ಟರ್ಮ್ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡ್ಲಿಕ್ಕೆ ಮುಂದಾದ್ರೆ ನೋಡಿ, ಆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಬಳಸ್ಕೊಂಡು ನೀವು ಖರೀದಿ ಮಾಡ್ಲಿಕ್ಕೆ ಹೋದ್ರೆ ತಿಂಗಳಿಗೆ 400-500 ರೂಪಾಯಿ ಪ್ರೀಮಿಯಂ ಸ್ಟಾರ್ಟ್ ಆಗುತ್ತೆ ಈ ಟರ್ಮ್ ಇನ್ಶೂರೆನ್ಸ್ಗೆ. ಅಂದ್ರೆ ನಿಮ್ಮ ಏಜ್ಗೆ ತಕ್ಕಂಗೆ ಅದರ ಪ್ರೀಮಿಯಂ ಜಾಸ್ತಿ ಆಗ್ಬೋದು, ಆದ್ರೆ 400-500 ರೂಪಾಯಿಗೆ ನಿಮಗೆ 1 ಕೋಟಿ ರೂಪಾಯಿವರೆಗೆ ಕವರೇಜ್ ಸಿಗುವಂತ ಅವಕಾಶ ಈ ಇನ್ಶೂರೆನ್ಸ್ ಅಲ್ಲಿ ಇದೆ. ಮತ್ತೆ 51 ವಿವಿಧ ಇನ್ಶೂರೆನ್ಸ್ ಕಂಪನಿಗಳ ಪ್ರಾಡಕ್ಟ್ ಗಳನ್ನ ಕಂಪೇರ್ ಮಾಡಿ ನಿಮಗೆ ಯಾವುದು ಸೂಕ್ತ
ಆ ಸೂಕ್ತವಾದಂತಹ ಟರ್ಮ್ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಮತ್ತೆ ಈ ಲಿಂಕ್ ಮೂಲಕ ನೀವು ಖರೀದಿ ಮಾಡಿದಾಗ ನಿಮಗೆ 15% ವರೆಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಮತ್ತೆ ಮೋಸ್ಟ್ ಟ್ರಸ್ಟೆಡ್ ಇನ್ಶೂರೆನ್ಸ್ ಕಂಪನಿಗಳು, ಬಹಳ ನಂಬಿಕೆಗೆ ಅರ್ಹವಿರುವಂತ ಇನ್ಶೂರೆನ್ಸ್ ಕಂಪನಿಗಳ ಪ್ರಾಡಕ್ಟ್ಗಳು ಅಲ್ಲಿದ್ದಾವೆ. ಅದನ್ನ ನೀವು ನೇರವಾಗಿ ಹೋಗಿ ತಗೋಬೇಕು ಅಂತಲ್ಲ, ನೀವು ನೇರವಾಗಿ ನೋಡಿ ಪರಿಶೀಲನೆ ಮಾಡಿ ನಿಮಗೆ ಯಾವುದು ಸೂಕ್ತ ಅದನ್ನ ತಗೋಬಹುದು. ಟರ್ಮ್ ಇನ್ಶೂರೆನ್ಸ್ ಆಪತ್ಕಾಲದ ಆಪ್ತ ಮಿತ್ರ, ಅದನ್ನ ದಯವಿಟ್ಟು ತಗೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಪ್ರಾಡಕ್ಟ್. ಟರ್ಮ್ ಇನ್ಶೂರೆನ್ಸ್ ಒಂದೇ ಇದ್ರೆ ಸಾಕಾ? ಈಗ ನೋಡಿ, ಟರ್ಮ್ ಇನ್ಶೂರೆನ್ಸ್ ನಮ್ಮ ಜೀವಕ್ಕೆ ತೊಂದರೆ ಆದ್ರೆ ನಮ್ಮ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನ ಕೊಡುತ್ತೆ. ಹೌದು. ನಮಗೆ ಅನಾರೋಗ್ಯ ಉಂಟಾದ್ರೆ ನಾವು ದುಡ್ಡನ್ನೆಲ್ಲ ಆಸ್ಪತ್ರೆ ಕಟ್ಟಬೇಕಾ? ಇಲ್ಲ. ಅದಕ್ಕೆ ಏನ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತಗೋಬೇಕು. ನಿಮ್ಮ ಕುಟುಂಬಕ್ಕೆ ನಿಮಗೆ ಕಡ್ಡಾಯವಾಗಿ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತಗೊಳ್ಳಿ. ಈಗಂತೂ 400 ರಿಂದ 500 ರೂಪಾಯಿ ಕೊಟ್ರೆ ನಿಮ್ಮ ಏಜ್ಗೆ ಅನುಗುಣವಾಗಿ ಅಪ್ ಟು 400 ರಿಂದ 500 ರೂಪಾಯಿ ಕೊಟ್ಟರು ಕೂಡ 1 ಕೋಟಿವರೆಗೆ ಕವರೇಜ್ ಸಿಗುವಂತ ಇನ್ಶೂರೆನ್ಸ್ ಪಾಲಿಸಿಗಳು, ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗಳಿದಾವೆ. ಪ್ರೊವೈಡೆಡ್ ನಿಮ್ಮ ಏಜ್ ಎಷ್ಟಿದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಮತ್ತೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ಲಿಂಕ್ ಅನ್ನ ನೀವು ಬಳಸಿ ಖರೀದಿ ಮಾಡಿದ್ರೆ ನಿಮ್ಗೆ 30 ಮಿನಿಟ್ಸ್ ಕ್ಲೇಮ್ ಸಪೋರ್ಟ್ ಸಿಗುತ್ತೆ. ಅಷ್ಟೇ ಅಲ್ಲ, ಮೋಸ್ಟ್ ಟ್ರಸ್ಟೆಡ್ ಇನ್ಶೂರೆನ್ಸ್ ಕಂಪನಿಗಳ ಪ್ರಾಡಕ್ಟ್ ಗಳನ್ನ ಕಂಪೇರ್ ಮಾಡಿ, ಪ್ರೀಮಿಯಂ ಯಾವ್ದ್ರಲ್ಲಿ ಕಡಿಮೆ ಇದೆ, ಪ್ರೀಮಿಯಂಗೆ ತಕ್ಕಂತ ಕವರೇಜ್ ಇದೆಯಾ, ಮತ್ತೆ ಅವರ ಕ್ಲೇಮ್ ರೇಷಿಯೋ ಹೇಗಿದೆ, ಇದೆಲ್ಲವನ್ನ ಕಂಪೇರ್ ಮಾಡಿ ಬೈ ಮಾಡ್ಲಿಕ್ಕೆ ಅವಕಾಶ ಇದೆ. ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಇದು 0 ಕಾಂಪ್ರಮೈಸ್ ಆಗ್ಬೇಕಾಗಿರುವಂತ ಪ್ರಾಡಕ್ಟ್ಗಳು. ದಯವಿಟ್ಟು ಹೂಡಿಕೆಗೂ ಮೊದಲು ಟರ್ಮ್ ಇನ್ಶೂರೆನ್ಸ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಆದಷ್ಟು ಕಡ್ಡಾಯವಾಗಿ ಪಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ನಿಮ್ಮ ಸುರಕ್ಷತೆಗೆ ನೀವೇ ಜವಾಬ್ದಾರರು. ನಿಮ್ಮ ಕುಟುಂಬಕ್ಕೆ ಒಬ್ಬ ಆಪ್ತ ರಕ್ಷಕ ಬೇಕು ಅಂತ ಹೇಳಿದ್ರೆ ಅದು ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಟರ್ಮ್ ಇನ್ಶೂರೆನ್ಸ್ ಇಂದ ಮಾತ್ರ ಸಾಧ್ಯ. ಅದರಿಂದ ಆರ್ಥಿಕ ಬಲವೂ ಸಿಗುತ್ತೆ, ಜೊತೆಗೆ ಸಂಕಷ್ಟ ಕಾಲದಲ್ಲಿ ಒಬ್ಬ ಆಪ್ತ ಮಿತ್ರನಂತೆ ಆ ಎರಡೂ ಪ್ರಾಡಕ್ಟ್ಗಳು ನಿಮಗೆ ನೆರವಿಗೆ ಬರ್ತವೆ. ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಇದೆ, ಅದನ್ನ ಬಳಸಿ ಈಗಲೇ ಟರ್ಮ್ ಇನ್ಶೂರೆನ್ಸ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡಲಿಕ್ಕೆ ಮುಂದಾಗಿ. ಹೂಡಿಕೆಗೂ ಮುನ್ನ ಸೇಫ್ಟಿ ನೆಟ್ ಅಂತ ಹೇಳುವಂತ ತುಂಬಾ ಇಂಪಾರ್ಟೆಂಟ್, ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಇನ್ನು ನೆಕ್ಸ್ಟ್ ನಾವು ಚಿನ್ನದ ಬಗ್ಗೆ ಮಾತನಾಡೋದಿದ್ರೆ, ಸೊ ಇದು ಬೇರೆ ಬೇರೆ ಸಂಸ್ಥೆಗಳ ಅನಾಲಿಸಿಸ್. ನಾವು ಒಂದು ಸ್ವಲ್ಪ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಿದ್ರೆ ಚಿನ್ನದ ಬೆಲೆ ಏನಾದರೂ 3 ಲಕ್ಷಕ್ಕೆ ರೀಚ್ ಆಗುವಂತ ಸಾಧ್ಯತೆಗಳಿದೆಯಾ ಅಂತ? ಈಗ ನೋಡಿ, 2030 ರಿಂದ 35 ಅವಧಿಯಲ್ಲಿ ಏನಾಗಬಹುದು, ದೀರ್ಘಾವಧಿಯ ಮುನ್ನೋಟ ಹೇಗಿದೆ ಅನ್ನೋದನ್ನ ನಾವು ಹೇಳಕ್ಕೆ ಪ್ರಯತ್ನ ಮಾಡೋಣ. ನಾನಿಲ್ಲಿ ನೋಟ್ಸ್ ಅನ್ನ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಮಾರುಕಟ್ಟೆ ವಿಶ್ಲೇಷಕರ ಪ್ರಕಾರ ಭಾರತದಲ್ಲಿ ಚಿನ್ನದ ಬೆಲೆ 2030 ವೇಳೆಗೆ 10 ಗ್ರಾಂ ಚಿನ್ನಕ್ಕೆ 1.80 ಲಕ್ಷ ಅಂದ್ರೆ 1,80,000 ರೂಪಾಯಿಯಿಂದ 2,25,000 ರೂಪಾಯಿವರೆಗೆ ತಲುಪಬಹುದು. ಮತ್ತೆ 2035 ವೇಳೆಗೆ 2,50,000 ರೂಪಾಯಿಗೆ ನಿಂತ್ಕೋಬಹುದು ಅಂತೇಳಿ ಅವರು ಅಂದಾಜನ್ನ ಮಾಡಿದ್ದಾರೆ. ಯಾವಾಗ ಈ ಅಂದಾಜು ವರ್ಕೌಟ್ ಆಗುತ್ತೆ ಅಥವಾ ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ಈ ಅಂದಾಜನ್ನ ಮಾಡಿದ್ದಾರೆ ಮಾರುಕಟ್ಟೆ ವಿಶ್ಲೇಷಕರು ಅಂತ ಹೇಳಿದ್ರೆ, ವಾರ್ಷಿಕವಾಗಿ ರೂಪಾಯಿ ಮೌಲ್ಯ 6 ರಿಂದ 8% ಕುಸಿತ ಕಾಣ್ತಾ ಹೋದ್ರೆ, ನಂತರ ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ 5%ಗಿಂತ ಜಾಸ್ತಿ ಇದ್ರೆ, ಮತ್ತೆ ಕೇಂದ್ರ ಬ್ಯಾಂಕ್ಗಳು ಚಿನ್ನ ಖರೀದಿಯನ್ನ ಇದೇ ರೀತಿ ಮುಂದುವರಿಸಿದ್ರೆ, ಮತ್ತೆ ಭಾರತದಲ್ಲಿ ಆಭರಣ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಬೇಡಿಕೆ ಇದೇ ರೀತಿ ಮುಂದುವರೆದ್ರೆ ಹೀಗೆ ಆಗಬಹುದು, ಪಾಸಿಬಿಲಿಟಿ ಇದೆ ಅಂತ ಹೇಳಿ ದೀರ್ಘಾವಧಿಯ ಮುನ್ನೋಟವನ್ನ ಮಾರುಕಟ್ಟೆಯ ವಿಶ್ಲೇಷಕರು ನೀಡಿದ್ದಾರೆ. ಅಂದ್ರೆ ಏನನ್ನ ಇದು ಹೇಳಕ್ ಹೊರಟಿದೆ ಅಂತ ಹೇಳಿದ್ರೆ, ಮಾರುಕಟ್ಟೆಯ ಮೂಲಭೂತ ಅಂಶಗಳು ತುಂಬಾ ಬಲವಾಗಿದ್ರೂ ಸಹಿತ ಈ ದಶಕದೊಳಗೆ ಚಿನ್ನದ ಬೆಲೆ 3 ಲಕ್ಷದ ಗಡಿಯನ್ನ ತಲುಪುವ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಿ ಯಾರು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಮಾರುಕಟ್ಟೆ ವಿಶ್ಲೇಷಕರು ಹೇಳ್ತಿದ್ದಾರೆ, ನಾವು ಹೇಳ್ತಿಲ್ಲ. ಹಾಗಿದ್ರೆ ಚಿನ್ನ 3 ಲಕ್ಷದ ಗಡಿ ದಾಟಬೇಕು ಅಥವಾ 3 ಲಕ್ಷಕ್ಕೆ ರೀಚ್ ಆಗಬೇಕು 10 ಗ್ರಾಂ ಚಿನ್ನದ ಬೆಲೆ ಅಂತ ಹೇಳಿದ್ರೆ ಎಕನಾಮಿಕ್ ಕಂಡೀಷನ್ ಯಾವ ರೀತಿ ಇರಬೇಕು ಅಂತ? ಈಗ ನೋಡಿ, ಪ್ರಮುಖ ದೇಶಗಳಲ್ಲಿ ಹೆಚ್ಚಿನ ಹಣದುಬ್ಬರ ಇದ್ರೆ, ಹೈಪರ್ ಇನ್ಫ್ಲೇಷನ್ ಇದ್ರೆ, ಜಾಗತಿಕ ಆರ್ಥಿಕ ವ್ಯವಸ್ಥೆಯ ಪತನ ಆದ್ರೆ, ಅಂದ್ರೆ ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್ ಆದ್ರೆ, ತೀವ್ರ ಸ್ವರೂಪದ ಅಂತಾರಾಷ್ಟ್ರೀಯ ಸಂಘರ್ಷಗಳು, ದೇಶಗಳ ನಡುವೆ ಭಿನ್ನಾಭಿಪ್ರಾಯಗಳು, ಯುದ್ಧಗಳು, ಆ ರೀತಿ ಆದರೆ 3 ಲಕ್ಷ ತಲುಪುವ ಸಾಧ್ಯತೆ ಇದೆ. ಆದರೆ ಸದ್ಯಕ್ಕೆ ಯಾವುದೇ ಪ್ರಮುಖ ಹಣಕಾಸು ಸಂಸ್ಥೆಗಳು, ಜಾಗತಿಕ ಹಣಕಾಸು ಸಂಸ್ಥೆಗಳು
ಇಂತಹ ಘಟನೆಗಳನ್ನು ಊಹೆ ಮಾಡಿಲ್ಲ, ಈ ರೀತಿ ಆಗಬಹುದು ಎನ್ನುವ ಅಂದಾಜನ್ನು ಸಹಿತ ಅವರು ಮಾಡಿಲ್ಲ. ಹಾಗಿದ್ರೆ ಚಿನ್ನದ ಮೇಲೆ ದೇಶೀಯವಾಗಿ ಪರಿಣಾಮ ಬೀರುವಂತಹ ಅಂಶಗಳೇನು ಅಂತ ಈಗ ನೋಡಿ, ಒಂದು 4 ಅಂಶಗಳನ್ನ ನಾವಿಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ. ರೂಪಾಯಿ ಮೌಲ್ಯ ಕುಸಿತ ಆದ್ರೆ, ಅಂದ್ರೆ ಡಾಲರ್ ಎದುರು ರೂಪಾಯಿ ಮೌಲ್ಯ 1 ರೂಪಾಯಿ ಕುಸಿದ್ರೆ ದೇಶೀಯ ಚಿನ್ನದ ಬೆಲೆ ಸುಮಾರು 1% ಹೆಚ್ಚಾಗುತ್ತೆ ಅನ್ನೋದು ಒಂದು ಅಂದಾಜು. ಹಾಗೇನೆ ಆಭರಣಗಳಿಗೆ ಬೇಡಿಕೆ, ಈಗ ನಾವು ನೋಡ್ತಾ ಇದ್ದೀವಿ, ಹಬ್ಬಗಳು, ಮದುವೆಗಳು, ಈ ಖರೀದಿ ಭರಾಟೆ ಇದೇ ರೀತಿ ಮುಂದುವರೆದ್ರೆ. 3ನೇದು RBI ಚಿನ್ನ ಖರೀದಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ 800 ಟನ್ಗಳಿಗಿಂತ ಹೆಚ್ಚು ಚಿನ್ನವನ್ನ ಹೊಂದಿದೆ. 800 ಟನ್ಗಿಂತ ಜಾಸ್ತಿ ಚಿನ್ನವನ್ನ ಹೊಂದಿದೆ. ಮತ್ತೆ ಈ ಮೀಸಲು ಸಂಗ್ರಹವನ್ನ, ಈ ರಿಸರ್ವ್ಸ್ ಅನ್ನ ಇನ್ನೂ ಜಾಸ್ತಿ ಮಾಡಿಕೊಳ್ಳಿಕ್ಕೆ RBI ಹೊರಟ್ರೆ ಇಂಟರ್ನಲ್ ದೇಶೀಯವಾಗಿ ಬೇಡಿಕೆ ಮತ್ತಷ್ಟು ಜಾಸ್ತಿ ಆಗುತ್ತೆ. ಮತ್ತೆ ಆಮದು ಸುಂಕ ಮತ್ತು GST ಇವೆರಡೂ ಸೇರಿ ಅಂತಾರಾಷ್ಟ್ರೀಯ ಬೆಲೆಗಿಂತ 12 to 15% ಹೆಚ್ಚುವರಿ ಹೊರೆಯನ್ನ ನಾವಿಲ್ಲಿ ಹೊರಬೇಕಾಗುತ್ತೆ. ಅದು ಕೂಡ ಒಂದು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಚಿನ್ನದ ಬೆಲೆ ಮೇಲೆ. ಸೊ ಇದು ದೇಶೀಯವಾಗಿ ಚಿನ್ನದ ಬೆಲೆ ಏರಿಳಿತಕ್ಕೆ ಅಥವಾ ಏರುಗತಿಯತ್ತ ಸಾಗೋದಕ್ಕೆ ದೇಶೀಯ ಅಂಶಗಳು ಅಂತ ಹೇಳ್ಬೋದು ಇದು. ಖಂಡಿತ ಖಂಡಿತ ಶೇಷ. ಸೊ ಆಗ್ಲೇ ನಾವು ಒಂದಷ್ಟು ಕಂಪನಿಗಳ ಅನಾಲಿಸಿಸ್ ಬಗ್ಗೆ ನಾವು ಮಾತನಾಡಿದ್ವಿ. ಸೊ ಇದನ್ನ ಮುಂದಿನ ಹಂತದಲ್ಲಿ ನಾವು ಮಾತಾಡೋದಿದ್ರೆ ಇಯರ್ ವೈಸ್ ಏನಾದ್ರು ಲೆಕ್ಕಾಚಾರ ಕೊಡ್ಬೋದಾ ಅಂತ. ಈಗ ನೋಡಿ ಶೇಷ, ಹಿಸ್ಟಾರಿಕಲ್ ಪ್ರೈಸ್ ರೈಸ್ ಆಫ್ ಗೋಲ್ಡ್ ಅಂದ್ರೆ ಚಿನ್ನದ ಐತಿಹಾಸಿಕ ಬೆಲೆ ಏರಿಕೆ 1ನೇ ಅಂಶ. 2ನೇ ಅಂಶ, ಗೋಲ್ಡ್ಮನ್ ಸ್ಯಾಕ್ಸ್ ಮತ್ತು ಬ್ಯಾಂಕ್ ಆಫ್ ಅಮೆರಿಕಾದ ಇತ್ತೀಚಿನ ವರದಿಗಳನ್ನ ಆಧರಿಸಿ ವಾಸ್ತವಿಕ ಬೆಲೆ ಏನಾಗಬಹುದು ಅನ್ನೋ ಒಂದು ಊಹೆಯನ್ನ ಇಲ್ಲಿ ನಾವು ಕೊಟ್ಟಿದ್ದೀವಿ, ಬೇಸ್ಡ್ ಆನ್ ಡೇಟಾ, ನಾಟ್ ಅ ಬ್ಲೈಂಡ್ ರಿಪೋರ್ಟ್. ಇಲ್ಲಿ ಏನಂತ ಹೇಳಿದ್ರೆ, ನಿರೀಕ್ಷಿತ ಬೆಲೆ 10 ಗ್ರಾಮ್ಗೆ ಯಾವ್ಯಾವ ವರ್ಷದಲ್ಲಿ ಎಲ್ಲಿಗೆ ತಲುಪಬಹುದು ಮತ್ತೆ ಅದಕ್ಕೆ ಪ್ರಮುಖ ಕಾರಣಗಳೇನು ಅನ್ನೋದನ್ನ ನಾವಿಲ್ಲಿ ಪಟ್ಟಿ ಮಾಡಿದೀವಿ. 2025ರಲ್ಲಿ ನಿರೀಕ್ಷಿತ ಬೆಲೆ 1.28 ಲಕ್ಷ ದಾಖಲೆ ಮಟ್ಟವನ್ನು ಈಗ ಆಲ್ರೆಡಿ ತಲುಪಿದೆ. ಯಾಕೆ ಇದು ತಲುಪಿದೆ ಅಂತ ಹೇಳಿದ್ರೆ, ಇನ್ಫ್ಲೇಷನ್ ಮತ್ತೆ ಫೆಡ್ ದರ ನೀತಿ, ಅಮೆರಿಕದ ಫೆಡರಲ್ ಬ್ಯಾಂಕು ನಿಗದಿ ಮಾಡಿರುವಂತಹ ಬಡ್ಡಿ ದರಗಳ ಪರಿಣಾಮ ಇಲ್ಲಿ ಆಗ್ತಾ ಇದೆ. 2026ರಲ್ಲಿ ಎಷ್ಟಾಗಬಹುದು ಅಂತ ಈ ಎಸ್ಟಿಮೇಷನ್ ಪ್ರಕಾರ, ಅಂದ್ರೆ ಈ ಗೋಲ್ಡ್ಮನ್ ಸ್ಯಾಕ್ಸು ಮತ್ತೆ ಬೇರೆ ಬೇರೆ ಬ್ಯಾಂಕ್ ಆಫ್ ಅಮೆರಿಕಾದ ಎಸ್ಟಿಮೇಟ್ಸ್ ಪ್ರಕಾರ 1.35 ಲಕ್ಷದಿಂದ 1.45 ಲಕ್ಷ, ಅಂದ್ರೆ 1,35,000ದಿಂದ 1,45,000 ತಲುಪಬಹುದು ಅಂತ. ಯಾಕೆ? ಕೇಂದ್ರೀಯ ಬ್ಯಾಂಕ್ಗಳಿಂದ ಖರೀದಿ ಭರಾಟೆ, ನಾನು ಆಗ್ಲೇ ಹೇಳಿದೆ ಚಿನ್ನವನ್ನ ಖರೀದಿ RBI 800 ಟನ್ಗಿಂತ ಜಾಸ್ತಿ ಚಿನ್ನವನ್ನ ಹೊಂದಿದೆ ಅಂತ ಹೇಳಿ. ಮತ್ತೆ ಬಡ್ಡಿ ದರ ಕಡಿತ, ಆ ಕಾರಣಕ್ಕೆ ಚಿನ್ನವನ್ನ ಖರೀದಿ ಜಾಸ್ತಿ ಮಾಡ್ತಾರೆ ಅಂತೇಳಿ. 2030ರಲ್ಲಿ ನಿರೀಕ್ಷಿತ ಬೆಲೆ ಚಿನ್ನದ್ದು 1.8 ಲಕ್ಷದಿಂದ, ಅಂದ್ರೆ 1,80,000ದಿಂದ 2,25,000 ರೂಪಾಯಿವರೆಗೆ ತಲುಪಬಹುದು. ಯಾಕೆ ಅಂತ ಹೇಳಿದ್ರೆ, ಹಣದುಬ್ಬರ ಮತ್ತು ರೂಪಾಯಿ ಮೌಲ್ಯ ಕುಸಿತ, ರೂಪಾಯಿ ಡಿಪ್ರಿಸಿಯೇಷನ್, ರುಪಿ ಡಿಪ್ರಿಸಿಯೇಷನ್ ಅಂತ ಹೇಳಿ ಕರಿತೀವಿ. 2035ರಲ್ಲಿ ಚಿನ್ನದ ಬೆಲೆ 10 ಗ್ರಾಮ್ಗೆ 2.3 ಲಕ್ಷ, ಅಂದ್ರೆ 2,30,000ದಿಂದ 2,50,000ಕ್ಕೆ ತಲುಪಬಹುದು. ಯಾಕೆ ಅಂತ ಹೇಳಿದ್ರೆ, ಏಷ್ಯಾದಲ್ಲಿ ಸ್ಥಿರವಾದ ಬೇಡಿಕೆ ಕಂಡು ಬರ್ತಿದೆ ಅನ್ನೋ ಕಾರಣಕ್ಕೆ ಅದರ ಬೆಲೆ ಅಲ್ಲಿಗೆ ತಲುಪಬಹುದು ಅಂತ ಹೇಳಿ ಅವರು ಅಂದಾಜನ್ನ ಮಾಡಿದ್ದಾರೆ, ಬೇಸ್ಡ್ ಆನ್ ದೀಸ್ ರಿಪೋರ್ಟ್ಸ್. ಇನ್ನು ಇದಕ್ಕೆ ಪೂರಕವಾಗಿ ಕೆಲವು ಪಾಯಿಂಟ್ಗಳನ್ನು ನಾನು ಹೇಳ್ಬಿಡ್ತೀನಿ. ನೋಡಿ, ಇದು ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಒಂದು ವೇಳೆ ರೂಪಾಯಿ ಮೌಲ್ಯದಲ್ಲಿ ಭಾರಿ ಕುಸಿತ ಆದರೆ ಅಥವಾ ಬೆಲೆ ಏರಿಕೆ ನಿರಂತರವಾಗಿ ತೀವ್ರಗತಿಯಲ್ಲಿ ಹೋದರೆ ಮಾತ್ರ ಚಿನ್ನದ ಬೆಲೆ 3 ಲಕ್ಷದ ಮಟ್ಟಕ್ಕೆ ಏರಿಕೆ ಆಗಬಹುದು ಅನ್ನೋದನ್ನ ಈ ಡೇಟಾ ಹೇಳ್ತಿದೆ. ಇಲ್ದಿದ್ರೆ 2038ರಿಂದ 2040ಕ್ಕಿಂತ ಮೊದಲು 10 ಗ್ರಾಮ್ ಚಿನ್ನದ ಬೆಲೆ 3 ಲಕ್ಷದ ಸಮೀಪ ತಲುಪೋದು ಸಾಧ್ಯತೆ ಕಡಿಮೆ ಅನ್ನೋದನ್ನ ಈ ಡೇಟಾ ಪಾಯಿಂಟ್ಸ್ ಹೇಳ್ತಾ ಇವೆ. ಬಹಳಷ್ಟು ಜನ ಕೇಳುವಂತ ಪ್ರಶ್ನೆ, 10 ಗ್ರಾಮ್ ಚಿನ್ನದ ಬೆಲೆ 3 ಲಕ್ಷಕ್ಕೆ ರೀಚ್ ಆಗುತ್ತಾ ಅಂತ ಹೇಳುವಂಥದ್ದಕ್ಕೆ ನೀವು ಮಾಡಿರುವಂತ ಈ ವಿಶ್ಲೇಷಣೆಯಲ್ಲಿ ಉತ್ತರ ಇದೆ. ಡೆಫಿನೆಟ್ಲಿ ಅದು ಜನರಿಗೆ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರೇ. ಥ್ಯಾಂಕ್ ಯು ಶೇಷ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಚಿನ್ನದ ಬೆಲೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಬಾಸ್ ವಾಲಾ, ಬಿ ದ ಬಾಸ್.